ವಿಧಾನಸಭಾ ಕಲಾಪದಲ್ಲಿ ಇವತ್ತು ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಕದನ ನಡೆದಿದೆ. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಭರ್ಜರಿ ಜಟಾಪಟಿ ನಡೆದಿದೆ. ಇವಿಎಂ ವಿರುದ್ಧ ಸರ್ಕಾರ ತಂದಿರುವ ಮಸೂದೆಯನ್ನ ಬಿಜೆಪಿ ತೀವ್ರವಾಗಿ ವಿರೋಧಿಸಿದೆ. ಮಸೂದೆ ವಿರೋಧಿಸಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಿದ್ರೆ ಓಟ್ ಚೋರಿ ಅಂತ ಪ್ರೂವ್ ಆಗಿದೆ ಅಲ್ಲ. ಹಳೆನಲ್ಲಿ ಅವಾಗ ಕೇಸ್ ಯಾರು ಹಾಕಿಸಿದ್ರು? ಇದೇ ಬಿಜೆಪಿ ಸರ್ಕಾರ ಡಿಸಿ ಮುಖಾಂತರ ಕೇಸ್ ಹಾಕಿಸಿದ್ರು. ಒಂದ್ ನಿಮಿಷ, ಅಳಂದದು ಓಟ್ ಚೋರಿ ದಯವಿಟ್ಟು ಅದನ್ನ ಯಾಕೆ ರಿಪೋರ್ಟ್ ನ ಪ್ಲೇಸ್ ಮಾಡಿ ಇಲ್ಲಿ ಮಾಡೋಣ. ಎಲ್ಲ ಹೇಳಿದ್ರು ಬೆಳಗಾವಿ ಸೆಷನ್ ಅಲ್ಲಿ ಮಾತಾಡಿದ್ರು, ನಾವು ಎದುರು ನೋಡ್ತಿದ್ದು. ನೀವು ಯಾವಾಗ ಪ್ಲೇಸ್ ಮಾಡ್ತೀರಿ? ಯಾಕಂದ್ರೆ ನೀವೇ ಸಿಗಾಕೊಳ್ಳೋದು. ನೀವು ಮಾಡಿರೋದು ಹೊರ್ತು ದಯವಿಟ್ಟು ಇದ್ರ ಬಗ್ಗೆ ನಾನು ಈ ಮಾತ್ರಿಗೆ ಪ್ಲೇಸ್ ಮಾಡಿ. ಇಲ್ಲ ಅಧ್ಯಕ್ಷರೇ, ಈಗ ವಿಧೇಯಕವನ್ನು ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ ಇವಿಎಂ ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ? ಇಲ್ಲಿ ಯಾಕೆ ಕೂತ್ಕೊಂತಾರೆ ಇವರು? ಗೆದ್ದಿದ್ದಾರೆ. ಈಗ ನ್ಯಾಯ ಅಲ್ಲ ಅಂತ ಹೇಳಿ ವಿರೋಧ ಪಕ್ಷ ಸರಿ ಇಲ್ಲ. ಈ ಬಿಲ್ ಏನಿದೆ ಇದು ಮೋಸ, ಪ್ರಜಾಪ್ರಭುತ್ವಕ್ಕೆ ವಿರೋಧ. ಇದನ್ನ ನಾವು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ವಿಧಾನಸಭಾ ಕಲಾಪದಲ್ಲಿ ಇವತ್ತು ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಕದನ ನಡೆದಿದೆ. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಭರ್ಜರಿ ಜಟಾಪಟಿ ನಡೆದಿದೆ. ಇವಿಎಂ ವಿರುದ್ಧ ಸರ್ಕಾರ ತಂದಿರುವ ಮಸೂದೆಯನ್ನ ಬಿಜೆಪಿ ತೀವ್ರವಾಗಿ ವಿರೋಧಿಸಿದೆ. ಮಸೂದೆ ವಿರೋಧಿಸಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಿದ್ರೆ ಓಟ್ ಚೋರಿ ಅಂತ ಪ್ರೂವ್ ಆಗಿದೆ ಅಲ್ಲ. ಹಳೆನಲ್ಲಿ ಅವಾಗ ಕೇಸ್ ಯಾರು ಹಾಕಿಸಿದ್ರು? ಇದೇ ಬಿಜೆಪಿ ಸರ್ಕಾರ ಡಿಸಿ ಮುಖಾಂತರ ಕೇಸ್ ಹಾಕಿಸಿದ್ರು. ಒಂದ್ ನಿಮಿಷ, ಅಳಂದದು ಓಟ್ ಚೋರಿ ದಯವಿಟ್ಟು ಅದನ್ನ ಯಾಕೆ ರಿಪೋರ್ಟ್ ನ ಪ್ಲೇಸ್ ಮಾಡಿ ಇಲ್ಲಿ ಮಾಡೋಣ. ಎಲ್ಲ ಹೇಳಿದ್ರು ಬೆಳಗಾವಿ ಸೆಷನ್ ಅಲ್ಲಿ ಮಾತಾಡಿದ್ರು, ನಾವು ಎದುರು ನೋಡ್ತಿದ್ದು. ನೀವು ಯಾವಾಗ ಪ್ಲೇಸ್ ಮಾಡ್ತೀರಿ? ಯಾಕಂದ್ರೆ ನೀವೇ ಸಿಗಾಕೊಳ್ಳೋದು. ನೀವು ಮಾಡಿರೋದು ಹೊರ್ತು ದಯವಿಟ್ಟು ಈ ಮಾತ್ರಿಗೆ ಇದ್ರ ಬಗ್ಗೆ ನಾನು ಈ ಮಾತ್ರಿಗೆ ಪ್ಲೇಸ್ ಮಾಡಿ. ಇಲ್ಲ ಅಧ್ಯಕ್ಷರೇ, ಈಗ ವಿಧೇಯಕವನ್ನು ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ ಇವಿಎಂ ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ? ಇಲ್ಲಿ ಯಾಕೆ ಕೂತ್ಕೊಂತಾರೆ ಇವರು? ಗೆದ್ದಿದ್ದಾರೆ. ಈಗ ನ್ಯಾಯ ಅಲ್ಲ ಅಂತ ಹೇಳಿ ವಿರೋಧ ಪಕ್ಷ ಸರಿ ಇಲ್ಲ. ಈ ಬಿಲ್ ಏನಿದೆ ಇದು ಮೋಸ, ಪ್ರಜಾಪ್ರಭುತ್ವಕ್ಕೆ ವಿರೋಧ. ಇದನ್ನ ನಾವು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ವಿಧಾನಸಭಾ ಕಲಾಪದಲ್ಲಿ ಇವತ್ತು ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಕದನ ನಡೆದಿದೆ. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಭರ್ಜರಿ ಜಟಾಪಟಿ ನಡೆದಿದೆ. ಇವಿಎಂ ವಿರುದ್ಧ ಸರ್ಕಾರ ತಂದಿರುವ ಮಸೂದೆಯನ್ನ ಬಿಜೆಪಿ ತೀವ್ರವಾಗಿ ವಿರೋಧಿಸಿದೆ. ಮಸೂದೆ ವಿರೋಧಿಸಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಿದ್ರೆ ಓಟ್ ಚೋರಿ ಅಂತ ಪ್ರೂವ್ ಆಗಿದೆ ಅಲ್ಲ. ಹಳೆನಲ್ಲಿ ಅವಾಗ ಕೇಸ್ ಯಾರು ಹಾಕಿಸಿದ್ರು?
ಇದೇ ಬಿಜೆಪಿ ಸರ್ಕಾರ ಡಿಸಿ ಮುಖಾಂತರ ಕೇಸ್ ಹಾಕಿಸಿದ್ರು. ಒಂದ್ ನಿಮಿಷ, ಆಳಂದದು ವೋಟ್ ಚೋರಿ ಸರ್, ಬಗ್ಗೆ prove ನೀವು ಆಗಿದೆ, ದಯವಿಟ್ಟು ಅದನ್ನ ಯಾಕೆ ರಿಪೋರ್ಟ್ ನ ಪ್ಲೇಸ್ ಮಾಡಿ ಇಲ್ಲಿ ಮಾಡೋಣ. ಎಲ್ಲ ಬರೀ ಹೇಳಿದ್ರು ಬೆಳಗಾಂ ಸೆಷನ್ ಅಲ್ಲಿ ಮಾತಾಡಿದ್ರು, ನಾವು ಎದುರು ನೋಡ್ತಿದ್ದು. ನೀವು ಯಾವಾಗ ಪ್ಲೇಸ್ ಮಾಡ್ತೀರಿ? ಯಾಕೆಂದ್ರೆ ನೀವೇ ಸಿಗಾಕೊಳ್ಳೋದು. ನೀವು ಮಾಡಿರೋದು ಹೊರ್ತು ದಯವಿಟ್ಟು ಈ ಮಾತ್ರೆ ಇದ್ರ ಬಗ್ಗೆ ನಾನು ಈ ಮಾತ್ರೆ ಪ್ಲೇಸ್ ಮಾಡಿ. ಇಲ್ಲ ಅಧ್ಯಕ್ಷರೇ, ಈಗ ವಿಧೇಯಕವನ್ನು ಇದನ್ನ ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ ಇವಿಎಂ ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ ಇಲ್ಲಿ? ಯಾಕೆ ಕೂತ್ಕೊಂತಾರೆ ಇವರು? ಸರಿ ಇಲ್ಲ ಅಂತ ಹೇಳಿದ್ರೆ ಗೆದ್ದಿದ್ದಾರೆ ಅಂದ್ರೆ ಈಗ ನ್ಯಾಯ ಅಲ್ಲ ಅಂತ ಹೇಳಿ ವಿರೋಧ ಪಕ್ಷ ಸರಿ ಇಲ್ಲ. ಈ ಬಿಲ್ ಏನಿದೆ ಇದು ಮೋಸ, ಪ್ರಜಾಪ್ರಭುತ್ವಕ್ಕೆ ವಿರೋಧ. ಇದನ್ನ ನಾವು ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ವಿಧಾನಸಭಾ ಕಲಾಪದಲ್ಲಿ ಇವತ್ತು ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಕದನ ನಡೆದಿದೆ. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಭರ್ಜರಿ ಜಟಾಪಟಿ ನಡೆದಿದೆ. ಇವಿಎಂ ವಿರುದ್ಧ ಸರ್ಕಾರ ತಂದಿರುವ ಮಸೂದೆಯನ್ನ ಬಿಜೆಪಿ ತೀವ್ರವಾಗಿ ವಿರೋಧಿಸಿದೆ. ಮಸೂದೆ ವಿರೋಧಿಸಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಿದ್ರೆ ಓಟ್ ಚೋರಿ ಅಂತ ಪ್ರೂವ್ ಆಗಿದೆ ಅಲ್ಲ. ಹಳೆನಲ್ಲಿ ಅವಾಗ ಕೇಸ್ ಯಾರು ಹಾಕಿಸಿದ್ರು? ಇದೇ ಬಿಜೆಪಿ ಸರ್ಕಾರ ಡಿಸಿ ಮುಖಾಂತರ ಕೇಸ್ ಹಾಕಿಸಿದ್ರು. ಒಂದ್ ನಿಮಿಷ, ಆಳಂದದು ವೋಟ್ ಚೋರಿ ಬಗ್ಗೆ prove ಆಗಿದೆ, ದಯವಿಟ್ಟು ಅದನ್ನ ಯಾಕೆ ರಿಪೋರ್ಟ್ ನ ಪ್ಲೇಸ್ ಮಾಡಿ ಇಲ್ಲಿ ಮಾಡೋಣ. ಎಲ್ಲ ಬರೀ ಹೇಳಿದ್ರು ಬೆಳಗಾಂ ಸೆಷನ್ ಅಲ್ಲಿ ಮಾತಾಡಿದ್ರು, ನಾವು ಎದುರು ನೋಡ್ತಿದ್ದು. ನೀವು ಯಾವಾಗ ಪ್ಲೇಸ್ ಮಾಡ್ತೀರಿ? ಯಾಕೆಂದ್ರೆ ನೀವೇ ಸಿಗಾಕೊಳ್ಳೋದು. ನೀವು ಮಾಡಿರೋದು ಹೊರ್ತು ದಯವಿಟ್ಟು ಈ ಮಾತ್ರೆ ಇದ್ರ ಬಗ್ಗೆ ನಾನು ಈ ಮಾತ್ರೆ ಪ್ಲೇಸ್ ಮಾಡಿ. ಇಲ್ಲ ಅಧ್ಯಕ್ಷರೇ, ಈಗ ವಿಧೇಯಕವನ್ನು ಇದನ್ನ ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ ಇವಿಎಂ ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ ಇಲ್ಲಿ? ಯಾಕೆ ಕೂತ್ಕೊಂತಾರೆ ಇವರು? ಸರಿ ಇಲ್ಲ ಅಂತ ಹೇಳಿದ್ರೆ ಗೆದ್ದಿದ್ದಾರೆ ಅಂದ್ರೆ